ನಮಸ್ಕಾರ. ನಾನು ಡಾಕ್ಟರ್ ಸಾರಿಕಾ ಎಸ್ ಗಂಗಾ. ಇಂದು ಮಾತೆಂಬುದು ಜ್ಯೋತಿರ್ಲಿಂಗ ಈ ಅದ್ಭುತವಾದ ತರಬೇತಿಯಲ್ಲಾದ ಅನುಭವಗಳ ಕುರಿತು ತಮ್ಮೆದುರಿಗೆ ಪ್ರಸ್ತುತಪಡಿಸಲು ಇಷ್ಟಪಡ್ತಾ ಇದ್ದೇನೆ. ಈ ಮಾತೆಂಬ ಜ್ಯೋತಿರ್ಲಿಂಗ ಎನ್ನುವಂತಹ ಶೀರ್ಷಿಕೆಯೇ ತುಂಬ ವಿಶಿಷ್ಟವಾದದ್ದು. ಹೇಗೆ ಲಿಂಗ ಮಧ್ಯೆ ಜಗತ್ ಸರ್ವಂ ಅಂತಾರೆ, ಹಾಗೆ ಮಾತೆಂಬುದು ಜ್ಯೋತಿರ್ಲಿಂಗ ಎನ್ನುವಂತಹ ಈ ವೇದಿಕೆಯಲ್ಲಿ ಭಾಷಣಕ್ಕೆ ಬೇಕಾದ ಸರ್ವಸ್ವವೂ ಉಂಟು ಅಂದರೆ ತಪ್ಪಾಗಲಿಕ್ಕಿಲ್ಲ. ಏಕೆಂದರೆ ಈ ತರಬೇತಿಯಲ್ಲಿ ಒಬ್ಬ ಅತ್ಯುತ್ತಮ ಭಾಷಣಕಾರನಾಗಬೇಕಾದರೆ ಅವನ ನಡೆ ಹೇಗಿರಬೇಕು, ನುಡಿ ಹೇಗಿರಬೇಕು, ಸಭೆಯಲ್ಲಿ ಅವನ ವರ್ತನೆ ಹೇಗಿರಬೇಕು, ಅವನ ತಯಾರಿ ಹೇಗಿರಬೇಕು, ಅವನ ಡ್ರೆಸ್ ಕೋಡ್ ಹೇಗಿರಬೇಕು, ಹೀಗೆ ಹಲವು ವಿಷಯಗಳ ಕುರಿತು ಇದು ಬೆಳಕನ್ನು ಚೆಲ್ತಾ ನಮ್ಮೆಲ್ಲರನ್ನೂ ಕೂಡ ಅತ್ಯುತ್ತಮವಾದಂತಹ ತರಬೇತಿಯನ್ನು ನೀಡಿ ಒಬ್ಬ ಯಶಸ್ವಿ ಭಾಷಣಕಾರರನ್ನಾಗಿ ಹೊರಹೊಮ್ಮಲು ನಮಗೆ ಅದ್ಭುತವಾಗಿ ಇದು ಸಹಾಯ ಮಾಡಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ಮಾತೆಂಬುದು ಜ್ಯೋತಿರ್ಲಿಂಗ ಎನ್ನುವಂತಹ ತರಬೇತಿಯು 6 ಜನ ಮಾಂತ್ರಿಕರಿಂದ ಮುನ್ನಡೆದು ಯಶಸ್ವಿ ಪಯಣದತ್ತ ಸಾಗ್ತಾ ಇದೆ. ಮಾತಿನ ಮಾಂತ್ರಿಕ ಮಹೇಶ್ ಸರ್, ಸೂಪರ್ ಸ್ಪೀಕರ್ ಬಿಜಂಗನಳ್ಳಿ ಸರ್, ಸತ್ಯದ ದಾರಿಯಲ್ಲಿ ನಡೆದು ನಮಗೆ ಸ್ಫೂರ್ತಿಯಾದಂತಹ ಸತ್ಯವತಿ ಮೇಡಮ್, ಪೂರ್ಣ ಚಂದ್ರನಂತೆ ಸುಶೋಭಿತರಾದಂತಹ ಚಂದ್ರಶೇಖರ ಸರ್, ಇಡೀ ವಿಷಯವನ್ನು ಹಿಡಿಯಾಗಿ ಪೂರ್ಣಗೊಳಿಸಿರುವಂತಹ ಪೂರ್ಣೇಶ್ ಸರ್, ಇವರ 5 ಜನ ಜೊತೆಗೆ ಒಬ್ಬ ಮುಖ್ಯವಾದಂತಹ ಇನ್ನೋರ್ವ ವ್ಯಕ್ತಿ ಈ ಮಾತೆಂಬುದು ಜ್ಯೋತಿರ್ಲಿಂಗ ಎನ್ನುವಂತಹ ಈ ಭಾಷಣ ಕಲೆಯ ಸಾರಥಿ. ಆ ಸಾರಥಿಯು ಹೇಗೆ ತನ್ನ ರಥವನ್ನು ಅತ್ಯುತ್ತಮವಾಗಿ ಮುನ್ನಡೆಸಿಕೊಂಡು ಹೋಗ್ತಾನೋ ಆ ರೀತಿಯಾಗಿ ನಮ್ಮ ಈ ಮಾತೆಂಬ ಜ್ಯೋತಿರ್ಲಿಂಗ ಭಾಷಣ ಕಲೆ ತರಬೇತಿಯನ್ನು ತುಂಬ ಉತ್ತಮವಾದಂತಹ ರೀತಿಯಲ್ಲಿ ಮುನ್ನಡೆಸಿಕೊಂಡು ನಡೀತಾ ಇರುವಂತಹ ಸತೀಶ್ ಸರ್, ಇವರೆಲ್ಲರ ಸತತ ಪ್ರಯತ್ನ, ಸತತ ಪರಿಶ್ರಮ ಹಾಗೂ ಅವರ ಜ್ಞಾನದ ಫಲದಿಂದಾಗಿ ಇಂದು ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವಂತಹ ಆಸಕ್ತರು ಒಬ್ಬ ಉತ್ತಮ ಭಾಷಣಕಾರರಾಗಿ ಹೊರಹೊಮ್ಮಲಿಕ್ಕೆ ಈ ವೇದಿಕೆ ಸಜ್ಜಾಗಿ ಇಲ್ಲಿ ಅತ್ಯುತ್ತಮವಾದ ತರಬೇತಿ ನಡೀತಾ ಇದೆ. ಇಲ್ಲಿ ಕೇವಲ ತರಬೇತಿಯು ಮಾತಿಗಷ್ಟೇ ಸೀಮಿತವಾಗಿರದೆ ಬರಹಕ್ಕೂ ಕೂಡ ಸೈ ಎನಿಸಿಕೊಂಡಿದೆ. ಕರ್ನಾಟಕದ 4 ಜನ ಸಾಹಿತ್ಯ ದಿಗ್ಗಜರನ್ನ ಕರೆಸಿ ಸಾಹಿತ್ಯ ಕೃಷಿ ಹೇಗೆ ಮಾಡುವುದು, ಒಂದು ಕಿರುಹೊತ್ತಿಗೆ ಹೇಗೆ ಬರೆಯುವುದು ಎಂಬ ಅಂಶಗಳನ್ನು ಕೂಡ ಹೇಳಿಕೊಟ್ಟಿದೆ ಈ ಮಾತೆಂಬ ಜ್ಯೋತಿರ್ಲಿಂಗ ಎನ್ನುವಂತಹ ವೇದಿಕೆ. ಈ ವೇದಿಕೆಯಲ್ಲಿ ಬಂದಂತಹ ಪ್ರತಿಯೊಬ್ಬ ವ್ಯಕ್ತಿಯು ತನ್ನಲ್ಲಿರುವಂತಹ ಭಯವಾಗಲಿ, ತನ್ನಲ್ಲಿರುವಂತಹ ಒಂದು ನಾಚಿಕೆಯ ಸ್ವಭಾವವಾಗಲಿ ಎಲ್ಲವನ್ನ ಕಳಚಿಕೊಂಡು ಉತ್ತಮವಾದಂತಹ ಮಾತುಗಾರನಾಗ್ತಾನೆ, ಉತ್ತಮವಾದಂತಹ ಪ್ರೇರಕನಾಗ್ತಾನೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು.